ರಾಷ್ಟ್ರಧ್ವಜ ರಾರಾಜಿಸುವಂತಹ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಕೆಂಪು ಕೋಟೆಯಲ್ಲಿಯೇ ನಮ್ಮ ದೇಶದ ಧ್ವಜ ಹಾರಿಸಲ್ಪಟ್ಟು ಅಂದಿನಿಂದ ಇಂದಿನವರೆಗೂ ಪ್ರಧಾನಿಗಳು ದೇಶದ ಧ್ವಜವನ್ನ ಕೆಂಪು ಕೋಟೆಯ ಮೇಲೆ ಹಾರಿಸ್ತಾರೆ. ಬ್ರಿಟಿಷರಿಂದ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯದ ಪ್ರತೀಕ ಈ ಕೆಂಪು ಕೋಟೆ. ಅಂತಹ ಕೆಂಪು ಕೋಟೆ ಹೈಯೆಸ್ಟ್ ಸೆಕ್ಯೂರಿಟಿ ಝೋನ್, ಬಿಗಿ ಭದ್ರತೆ ಇರುವಂತಹ ವಲಯ. ಇಂತಹ ಬಿಗಿ ಭದ್ರತೆ ಇರುವ ವಲಯದಲ್ಲಿ ಈ ತರ ಸ್ಫೋಟ ಸಂಭವಿಸಿದೆ ಅಂತ ಅಂದರೆ ಇದು ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯ ಮೇಲೆ ಪ್ರಶ್ನೆ, ಸೆಕ್ಯೂರಿಟಿಯ ಮೇಲೆ ಪ್ರಶ್ನೆ. ಆದರೆ ಇವೆಲ್ಲವೂ ಕೂಡ ಕೆಲವು ಅಡ್ವಾನ್ಸ್ಡ್ ಕ್ವಶನ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಈ ಸ್ಫೋಟ ಯಾಕೆ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೆ ಅಷ್ಟು ಬೆಲೆ ಇರಲ್ಲ. ಒನ್ಸ್ ಒಂದು ಕನ್ಫರ್ಮ್ ಆದ ಮೇಲೆ ಈ ಪ್ರಶ್ನೆಗಳು ಅತ್ಯಂತ ಗಂಭೀರ ಪ್ರಶ್ನೆಗಳಾಗ್ತವೆ. ಇದು ಅತ್ಯಂತ ಮಹತ್ವದ ಪ್ರಶ್ನೆಗಳಾಗ್ತವೆ. ಯಾಕೆ ಅಂತಂದ್ರೆ ಕೆಂಪು ಕೋಟೆ ನಮ್ಮ ಅಸ್ಮಿತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಕೆಂಪು ಕೋಟೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಒಂದು ಕುರುಹು. ಕೆಂಪು ಕೋಟೆ ವಿಶ್ವ ಪಾರಂಪರಿಕ ತಾಣ. ಕೆಂಪು ಕೋಟೆ ಭಾರತದ ಧ್ವಜ 24x7 ರಾರಾಜಿಸುವಂತಹ ಒಂದು ಪ್ಲೇಸ್. ಹೈಯೆಸ್ಟ್ ಸೆಕ್ಯೂರಿಟಿ ಝೋನ್ ಅದು. ಇಂತಹ ಬಿಗಿ ಭದ್ರತಾ ವಲಯದಲ್ಲಿ ಇಂತಹ ದುರ್ಘಟನೆ ನಡೆದಿರೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಪ್ರತಿಯೊಬ್ಬರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಆದರೆ ಜನ ಈಗ ಕಾಯ್ತಾ ಇರುವುದು ಅಧಿಕೃತ ಮಾಹಿತಿ. ಇಲ್ಲಿಯವರೆಗೆ ಯಾವ ಅಧಿಕೃತ ಮಾಹಿತಿನೂ ಕೂಡ ಲಭ್ಯವಾಗಿಲ್ಲ. ಅಂಟಿಲ್ ಅನ್ಲಿಸ್ ನ್ಯೂಸ್ ಚಾನೆಲ್ಗಳು ಸ್ಪಾಟ್ಗೆ ಹೋಗಿ ಅಲ್ಲಿರುವಂತಹ ಗಂಭೀರ ಪರಿಸ್ಥಿತಿಯನ್ನ ಈಗ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಒಂದು ಇನ್ಫಾರ್ಮೇಶನ್ಸ್ ನಮಗೆ ಸಿಗ್ತಾ ಇದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸ್ಫೋಟದ ತೀವ್ರತೆ ಆ ಲೆವೆಲ್ಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈ ಘಟನೆಗೆ ಕಾರಣ ಏನು ಅನ್ನೋದು ಈಗ ಅತಿ ದೊಡ್ಡ ಪ್ರಶ್ನೆಯಾಗಿದೆ. CNG ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆಯಾ ಅಥವಾ ಇದು ಟೆರರ್ ಅಟ್ಯಾಕ್? ಯಾಕೆ ಟೆರರ್ ಅಟ್ಯಾಕ್ ಅನ್ನುವಂತಹ ಸಂಶಯ ಎಲ್ಲರಲ್ಲೂ ಹುಟ್ಟುತ್ತಾ ಇದೆ ಅಂತಂದ್ರೆ ಆ ಒಂದು ಸ್ಫೋಟದ ತೀವ್ರತೆ,